ನಿಜವಾಗ್ಲೂ ಸ್ಮ್ಯಾಕ್ ಡೌನ್ ನ ನೋಡ್ಬೇಕಾದ್ರೆ ಅನ್ಸ್ಬಿಟ್ಟಿತ್ತು. ಫೈನಲಿ ಇವತ್ತು ಕೋಡಿ ರೋಡ್ಸ್ ಅವರು ಸೋತೋಗ್ತಾರೆ ಅಂಡ್ ನಾನು ಟ್ರಿಪಲ್ ಎಚ್ ಅವರ ಬೌಂಡ್ ಡೌನ್ ಟು ದ ಕಿಂಗ್ ಅನ್ನೋ ಒಂದು ಥೀಮ್ ಸಾಂಗ್ ನ ಹಾಕಿ ಟ್ರಿಪಲ್ ಎಚ್ ಅವರಿಗೆ ಮರ್ಯಾದೆನ ಕೊಡೋಣ ಅಂತ. ಬಟ್ ಇಲ್ಲಿ ಉಲ್ಟಾ ಬೇರೆನೆ ಸೀನ್ ನಮಗೆ ನೋಡೋದಕ್ಕೆ ಸಿಕ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ರಿಂಗ್ ಒಳಗಡೆ ಅಂಡ್ ಅವರು ಹೇಳ್ತಾರೆ ಇವತ್ತು ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಬ್ ಫಾಟೋ ಅವರ ಸಿಂಗಲ್ಸ್ ಮ್ಯಾಚ್ ಏನ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಈಗ ನಂಬರ್ 1 ಕಂಟೆಂಡರ್ ಆಗಿ ಬದಲಾಗಿದೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ ಕೋಡಿ ರೋಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಹೇಳ್ತಾರೆ ಸ್ಮ್ಯಾಕ್ ಡೌನ್ ವಾಟ್ ಯು ವಾಂಟ್ ಟಾಕ್ ಅಬೌಟ್. ಆಫ್ ಕೋರ್ಸ್ ಸೆತ್ ಫ್ರೀಕಿನ್ ರಾಲಿನ್ಸ್ ಬಗ್ಗೆ ಮಾತಾಡಬೇಕು. ಸೆತ್ ರಾಲಿನ್ಸ್ ಅವರು ನನ್ನನ್ನ ಫೈನಲಿ ಕ್ರೌನ್ ಜೈಲ್ ಅಲ್ಲಿ ಸೋಲ್ಸಿದ್ರು ಅಂಡ್ ಅದಾದ್ಮೇಲೆ ನಾವಿಬ್ರು ಕೂಡ ಸಿಕ್ಕಾಪಟ್ಟೆ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಿದ್ವಿ ಅಂಡ್ ಇನ್ ಮುಂದೆ ಪ್ರಾಬಬ್ಲಿ ನಾವಿಬ್ರು ಕೂಡ ಫೇಸ್ ಮಾಡುವಂತಹ ಅಗತ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಅವ್ರದೇ ಆದ ಬಿಸ್ನೆಸ್ ಇದೆ. ಅವರು ಈಗ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ನೋಡ್ಕೋಬೇಕಾಗಿದೆ ಅಂಡ್ ಅವರು ಅದನ್ನ ನೋಡ್ಕೊಂಡ್ರೆ ನಾನು ಸ್ವಲ್ಪ ನನ್ನ ಬಿಸ್ನೆಸ್ ನ ನೋಡ್ಕೊಳ್ಳೋಣ. ನನ್ನ ಬಿಸ್ನೆಸ್ ಏನಪ್ಪಾ ಅಂದ್ರೆ ಸ್ಮ್ಯಾಕ್ ಡೌನ್ ನ ಮುನ್ನಡೆಸ್ಕೊಂಡು ಹೋಗೋದು. ಅಂಡ್ ನಿಕ್ ಆಲ್ಡಿಸ್ ಅವರು ಹೇಳ್ದಂಗೆ ಇವತ್ತು ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಬ್ ಫಾಟೋ ಅವರ ನಡುವೆ. ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು? ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರಾ ಅಥವಾ ಜೇಕೋಬ್ ಫಾಟೋ ಅವರು ಗೆಲ್ತಾರಾ? ಸೊ ಈಗ ರೋಡ್ ಟು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಶುರು ಆಗಿದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಶೋನ ಓಪನಿಂಗ್ ಅಲ್ಲೇ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿದ್ರು ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಬ್ ಫಾಟೋ ಅವರ ಮ್ಯಾಚ್ ಈಗ ನಂಬರ್ 1 ಕಂಟೆಂಡರ್ ಮ್ಯಾಚ್ ಆಗಲಿದೆ ಅಂತ. ಬಟ್ ಈ ಒಂದು ಮ್ಯಾಚ್ ಆಗುತ್ತಾ ಅನ್ನೋದೇ ಒಂದು ದೊಡ್ಡ ಡೌಟ್ ಇತ್ತು. ಯಾಕಂದ್ರೆ ನಿನ್ನೆ ನಾನು ನಿಮ್ಗೆ ತಿಳಿಸಿದ್ದೆ ಜೇಕೋಬ್ ಫಾಟೋ ಅವರಿಗೆ ಇಂಜುರಿ ಆಗಿದೆ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ MFT ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅವರು ಬರ್ಬೇಕಾದ್ರೆ ನಮ್ಮ ರೇ ಫಿನಿಕ್ಸ್ ಅವರು ಫೋಟೋ ಶೂಟ್ ನ ಮಾಡಿಸ್ಕೊತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಸೋಲೋ ಸಿಕೋವ್ ಅವರು ಹೋಗಿ ಈಗ ನಿನ್ ಫೋಟೋ ಶೂಟ್ ಸಾಕು, ನಾನ್ ಫೋಟೋನ ತೆಗೆಸ್ಕೋಬೇಕು ಅಂತ ಹೇಳಿದಾಗ ನಮ್ಮ ರೇ ಫಿನಿಕ್ಸ್ ಅವರು ನನ್ನ ಇನ್ನೂ 2 ಪೋಸ್ ಗಳಿದೆ ಅದನ್ನೆಲ್ಲದನ್ನು ಕೂಡ ಮುಗಿಸ್ಕೊಂಡಾದ್ಮೇಲೆ ನೀನ್ ಬಾ ಅಂತ ಹೇಳ್ತಾರೆ. ಅಂಡ್ ಇದರಿಂದ ಸೋಲೋ ಸಿಕೋವ್ ಅವರಿಗೆ ಕೋಪ ಬರುತ್ತೆ. ಅವರ ಇಡೀ MFD ಅವರು ರೇ ಫಿನಿಕ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅಫಿಷಿಯಲ್ಸ್ ಗಳು ಹಾಗೆ ರೆಫ್ರೀಸ್ ಗಳು ಬಂದು ಇವರಿಬ್ಬರನ್ನು ಕೂಡ ದೂರ ಮಾಡ್ತಾರೆ. ಇದಾದ್ಮೇಲೆ ನಮಗೆ WWE ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೋಲ್ ರೂಸ್ ಅಂಡ್ ಜರಿಯಾ ವರ್ಸಸ್ ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಲೆಟ್ ಫೇರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಲೆಟ್ ಫೇರ್ ಅವರ ಈ ಒಂದು ಟ್ಯಾಗ್ ಟೀಮ್ ಕಾಂಬಿನೇಷನ್ ಇನ್ನೂ ಕೂಡ ದಿನೇ ದಿನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಲೆಟ್ ಫೇರ್ ಅವರೇ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇಕೋಬ್ ಫಾಟೋ ಹಾಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜೇಕೋಬ್ ಫಾಟೋ ಅವರು ಕೋಡಿ ರೋಡ್ಸ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ವೆಲ್ಕಮ್ ಮಾಡಿ ಇವತ್ತು ನಾನು ಡ್ರೂ ಮ್ಯಾಕೆಂಟೈರ್ ಅವರ ಕಥೆನ ಮುಗಿಸ್ತೀನಿ ಅಂಡ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಿನ್ ಮೇಲೆ ಬರ್ತೀನಿ ಅಂಡ್ ನಾನು ಯಾರು ಅಂತಾನು ಕೂಡ ನಿನಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ನನಗೆ ಗೊತ್ತು ನೀನು ಯಾರು ಅಂತ, ಫುಲ್ ಗ್ಯಾಸ್ ನೋ ಬ್ರೇಕ್ಸ್ ನೀನು ಅಂತ ಹೇಳಿ ಅವ್ರಿಗೂ ಕೂಡ ಸ್ವಲ್ಪ ರೆಸ್ಪೆಕ್ಟ್ ನ ಕೊಡ್ತಾರೆ. ಇದಾದ್ಮೇಲೆ ಅಲಿಸ್ಟರ್ ಬ್ಲಾಕ್ ಹಾಗೆ ಜಲೀನಾ ವೇಗಾ ಅವರ ಒಂದು ವಿಡಿಯೋ ಪ್ಯಾಕೇಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಹೇಳ್ತಾ ಇರ್ತಾರೆ ಎಲ್ಲವೂ ಕೂಡ ನಾವು ಮುಂಚೆನೆ ಪ್ಲಾನ್ ಮಾಡಿದ್ವಿ ಅಂಡ್ ಪ್ಲಾನ್ ಮಾಡಿರೋ ರೀತಿನೇ ನಾವಿಬ್ರು ಕೂಡ ಮತ್ತೊಮ್ಮೆ ಜೊತೆಗೆ ಇದೀವಿ. ಇದೆಲ್ಲದೂ ಕೂಡ ಮೊದಲೇ ಪ್ಲಾನ್ ಮಾಡಿದ್ದು. ಅಂಡ್ ನಮ್ಮ ಜಲೀನಾ ವೇಗಾ ಅವರು ಹೇಳ್ತಾರೆ ವೆನಮ್ ವಿಷ ಅಲ್ಲ, ಬದಲಿಗೆ ಅದು ಸೊಲ್ಯೂಷನ್ ಅಂತ. ಕಾದ್ ನೋಡೋಣ ಗೈಸ್ ಇವರಿಬ್ಬರ ಬುಕ್ಕಿಂಗ್ ನ WWE ಅವರು ಯಾವ ರೀತಿ ಕಂಟಿನ್ಯೂ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಿಕ್ ಆಲ್ಡಿಸ್ ಹಾಗೆ ಮಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಮಿಸ್ ಅವರು ನಿಕ್ ಆಲ್ಡಿಸ್ ಅವರ ಬಳಿ ಯಾವುದೋ ಒಂದು ವಿಚಾರನ ಮಾತಾಡ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ನಾನು ನನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ನಾಕಮೂರಾ ಅವರ ಮೇಲೆ ಡಿಫೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನಾಕಮೂರಾ ಅವರು ಇಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಇಲ್ಲ, ನಾಕಮೂರಾ ಅವರು ಇನ್ನೂ ಕೂಡ ಜಪಾನ್ ಅಲ್ಲೇ ಸ್ಟಕ್ ಆಗಿದ್ದಾರೆ ಅಂಡ್ MFT ಅವರು ಇಲ್ಲೆಲ್ಲರೂ ಕೂಡ ಸುತ್ತಾಡ್ತಾ ಇದ್ದಾರೆ. ಸೊ ಇವತ್ತು ನೀನು ಡಿಫೆಂಡ್ ಮಾಡದೇ ಇದ್ರೇನೆ ಓಕೆ ಅಂತ ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಇಲ್ಲ, ನಾನು ಇವತ್ತು ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಲೇಬೇಕು, ಸೊ ಓಪನ್ ಚಾಲೆಂಜ್ ನ ಇಡ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಸೀದಾ ರಿಂಗಿಗೆ ಬಂದು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಓಪನ್ ಚಾಲೆಂಜ್ ನ ಇಡ್ತಾರೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಮಿಸ್ ಅವರು ನೋಡೋದಕ್ಕೆ ಸಿಕ್ಕಿ ನನಗಂತೂ ಈ ಒಂದು ಓಪನ್ ಚಾಲೆಂಜ್ ಇಂದ ಸಾಕಾಗೋಗಿದೆ, ಅದೇನ್ ಚಾರಿಟಿ ಫಂಡ್ ನೀನ್ ಎಲ್ಲರಿಗೂ ಕೂಡ ಹಂಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕಾರ್ಮೆಲೋ ಹೈಸ್ ಅವರು ಬಂದು ಮಿಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಂಡ್ ಗಾರ್ಡ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದು ಇವರಿಬ್ಬರನ್ನು ಕೂಡ ದೂರ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಂಡ್ ಇನ್ನೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರ ಓಪನ್ ಚಾಲೆಂಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬರೋದು ನಮ್ಮ ಇಲ್ಜಾ ಡ್ರ್ಯಾಗನೋವ್ ಅವರು. ಇವತ್ತು ನಮಗೆ ಡ್ರ್ಯಾಗನೋವ್ ಅವರ WWE ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಡ್ರ್ಯಾಗನೋವ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು.
ಡ್ರ್ಯಾಗನ್ ಹಾಗೆ ಸ್ಯಾಮಿ ಜೈನ್ ಅವರು ಒಂದು ಅದ್ಭುತವಾದ ಮ್ಯಾಚ್ ನ ಡಿಲಿವರ್ ಮಾಡಿದ್ದಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ಮಿಡ್ ಅಲ್ಲಿ ಒಂದು ಹಲ್ವಾ ಕಿಕ್ ನ ಕನೆಕ್ಟ್ ಮಾಡಿ ಬ್ಲೂ ಟಂಡರ್ ಬಾಂಬ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಡ್ರ್ಯಾಗನ್ ಅವರ ಕಡೆಯಿಂದ ಕಿಕ್ ಔಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ ಅವರು ಸ್ಟೇಜ್ ಹತ್ರ ಬಂದು ನಿಂತ್ಕೋತಾರೆ ಅಂಡ್ ಅದರಿಂದ ನಮ್ಮ ಸ್ಯಾಮಿ ಜೈನ್ ಅವರು ಡಿಸ್ಟ್ರಾಕ್ಟ್ ಆಗೋ ರೀತಿ ಆಗ್ತಾರೆ. ಬಟ್ ಅವರು ಚೆನ್ನಾಗಿ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಅವರು ಹಲ್ವಾ ಕಿಕ್ ನ ಹೊಡೆಯೋದಕ್ಕೆ ಹೋದಾಗ ನಮ್ಮ ಡ್ರ್ಯಾಗನ್ ಅವರು ಅದನ್ನ ರಿವರ್ಸ್ ಮಾಡ್ತಾರೆ ಅಂಡ್ ಫೈನಲಿ ಎಚ್ ಬಾಂಬ್ ನ ಕನೆಕ್ಟ್ ಮಾಡಿ ಇವತ್ತು ಸ್ಯಾಮಿ ಜೈನ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಡ್ರ್ಯಾಗನ್ ಅವರು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಇದಂತೂ ಶಾಕಿಂಗ್ ಆಗಿತ್ತು. ಸ್ಯಾಮಿ ಜೈನ್ ಅವರು ಇಷ್ಟು ಬೇಗ ಚಾಂಪಿಯನ್ಶಿಪ್ ನ ಸೋತಿದ್ದಾರೆ ಅಂತಾನೆ ಹೇಳ್ಬಹುದು. ನಂಬೋದಕ್ಕೇನೆ ಆಗ್ತಾ ಇರಲಿಲ್ಲ. ಓವರ್ ಆಲ್ ಡ್ರ್ಯಾಗನ್ ಅವರು ನಮಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿ ನೋಡೋದಕ್ಕೆ ಸಿಕ್ಕಿದ್ದಾರೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂಡ್ ಗೆದ್ದಾದ್ಮೇಲೆ ಡ್ರ್ಯಾಗನ್ ಹಾಗೆ ಸ್ಯಾಮಿ ಜೈನ್ ಅವರು ಫೇಸ್ ಟು ಫೇಸ್ ಬರ್ತಾರೆ. ಬಟ್ ನಮ್ಮ ಸೋಲೋ ಸಿಕೋವಾ ಹಾಗೆ MFT ಅವರು ಡ್ರ್ಯಾಗನ್ ಹಾಗೆ ಸ್ಯಾಮಿ ಜೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂಡ್ ಮಧ್ಯಕ್ಕೆ ನಮ್ಮ ರೇ ಫಿನಿಕ್ಸ್ ಅವರು ಕೂಡ ಬರ್ತಾರೆ. ಬಟ್ ಸೋಲೋ ಸಿಕೋವಾ ಹಾಗೆ MFT ಇವರು 3 ಜನರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಸಡನ್ ಆಗಿ ಲೈಟ್ ಆಫ್ ಆಗುತ್ತೆ ಅಂಡ್ ನಮಗೆ ಬೋ ಡ್ಯಾಲಸ್ ಅವರ ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಗುತ್ತೆ. ಅವರು ಕೂಡ ವಾರ್ನಿಂಗ್ ನ ಕೊಡ್ತಾ ಇರ್ತಾರೆ MFT ಗೆ ಅಂಡ್ ಹಿಂದೆಯಿಂದ ವೈಡ್ 6 ನ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಇವ್ರು ಯಾರು ಕೂಡ ಹೊಡೆದಾಡೋದಿಲ್ಲ, ಫೇಸ್ ಟು ಫೇಸ್ ಬಂದು ನಿಂತ್ಕೋತಾರೆ. ಸೊ MFT ಹಾಗೆ ವೈಡ್ 6 ಫ್ಯೂಡ್ ಇನ್ನೂ ಕೂಡ ಮುಂದುವರಿತಾ ಇದೆ. ಇದಾದ್ಮೇಲೆ ನಮಗೆ ಮೋಟರ್ ಸಿಟಿ ಮಷಿನ್ ಗನ್ ಹಾಗೆ ಲಾಸ್ ಗಾರ್ಜಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅದ್ಭುತವಾದ ಮ್ಯಾಚ್. ಬಟ್ ಇದನ್ನ WWE ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಟೈಮ್ ನ ಪಾಸ್ ಮಾಡೋದಕ್ಕೋಸ್ಕರ ಇಟ್ಟಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮೋಟರ್ ಸಿಟಿ ಮಷಿನ್ ಗನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇಕೋ ಫಾಟೋ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ನಂಬರ್ 1 ಕಂಟೆಂಡರ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ಜೇಕೋ ಫಾಟೋ ಅವರ ಥೀಮ್ ಸಾಂಗ್ ಕೂಡ ಇಟ್ಟಾಗಿರುತ್ತೆ. ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇಕೋ ಫಾಟೋ ಅವರ ಮೇಲೆ ಯಾರೋ ಒಬ್ರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿರೋ ರೀತಿ WWE ಅವರು ತೋರಿಸ್ತಾರೆ. ಇವನ್ ಜೇಕೋ ಫಾಟೋ ಅವರ ಬಾಯಿಂದ ಬ್ಲಡ್ ಕೂಡ ಬರ್ತಾ ಇರುತ್ತೆ ಅಂಡ್ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಜೇಕೋ ಫಾಟೋ ಅವರನ್ನ ಚೆಕ್ ಮಾಡ್ತಾ ಇರ್ತಾರೆ ಅಂಡ್ ಡಾಕ್ಟರ್ಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಕೂಡ ಬಂದು ಜೇಕೋ ಫಾಟೋ ಅವರನ್ನ ಚೆಕ್ ಮಾಡ್ತಾ ಇರ್ತಾರೆ ಅಂಡ್ ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ರಿಂಗ್ ಗೆ ಬಂದು ಸೀದಾ ಮೈಕ್ ನ ತಗೊಂಡು ಜೇಕೋ ಫಾಟೋ ನಿನ್ ಕತೆ ಈಗ ಮುಗ್ದಿದೆ ಅಂತ ಅನ್ಕೋತೀನಿ ಅಂಡ್ ನೀನು ಇಲ್ಲಿಗೆ ಕಂಪೀಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ರೆಫ್ರಿ ಈಗ ನೀನು ನನ್ನ ಕೈನ ರೈಸ್ ಮಾಡು, ನನ್ನನ್ನ ನಂಬರ್ 1 ಕಂಟೆಂಡರ್ ಅಂತ ಘೋಷಣೆ ಮಾಡು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ನನಗೇನಾದ್ರೂ ಜೇಕೋ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಿರೋದು ನೀನೇ ಅಂತ ಗೊತ್ತಾದ್ರೆ ಅದರ ಪರಿಣಾಮ ಚೆನ್ನಾಗಿರೋದಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಆಲ್ಡಿಸ್ ನೀನು ನನ್ನನ್ನ 20 ವರ್ಷದಿಂದ ನೋಡ್ತಾ ಇದೀಯಾ, ನಾನು ಯಾವತ್ತೂ ಕೂಡ ಆ ರೀತಿ ಮಾಡೋದಿಲ್ಲ, ನಾನು ಮ್ಯಾಚ್ ಆಡಿ ಗೆದ್ದು ತೋರಿಸೋನು, ಸೊ ನನಗೂ ಅದ್ರಕ್ಕೂ ಕೂಡ ಏನು ಸಂಬಂಧ ಇಲ್ಲ, ಸೊ ಈಗ ನೀನೇ ಹೇಳು ನಾನು ನಂಬರ್ 1 ಕಂಟೆಂಡರ್ ತಾನೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಆಲ್ಡಿಸ್ ಅವ್ರನ್ನೇ ಕೇಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಕೋಪದಿಂದ ಬರ್ತಾರೆ. ಡ್ರೂ ಮ್ಯಾಕೆಂಟೈರ್ ನನಗಂತೂ ಸಾಕಾಗಿದೆ ನಿನ್ನ ಮಾತುಗಳನ್ನ ಕೇಳಿ, ಇಲ್ಲಿಗೆ ಬಂದಿರೋರು ನಿನ್ನ ಮಾತುಗಳನ್ನ ಕೇಳೋದಕ್ಕಲ್ಲ, ಬದಲಿಗೆ ಮ್ಯಾಚ್ ನ ನೋಡೋದಕ್ಕೆ ನೀನು ಬರೀ ನಂಬರ್ 1 ಕಂಟೆಂಡರ್ ಆಗ್ಬೇಕು ಅಂತ ಖುಷಿ ಪಡ್ತಾ ಇದ್ದೆ ಅಲ್ವಾ, ತಗೋ ಈಗ ನಾನು ನಿನಗೆ WWE ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೇ ಕೊಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮಗೆ ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಬಳಿ ಎಲ್ಲ ಹೋಗಿ ಇವರಿಬ್ರು ಕೂಡ ಬ್ರಾಲ್ ಆಡ್ಕೊಂಡು ಬರ್ತಾರೆ ಅಂಡ್ ಫೈನಲಿ ರಿಂಗ್ ಗೆ ಬಂದಾಗ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ WWE ಅವರು ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಮ್ಯಾಚ್ ನು ಕೂಡ ಪ್ರಾರಂಭ ಮಾಡ್ತಾರೆ. ನಾನು ಅನ್ಕೊಂಡೆ ಓಕೆ ಫೈನಲಿ ಕೋಡಿ ರೋಡ್ಸ್ ಅವರು ಸೋಲ್ತಾರೆ ಗುರು, ಸಡನ್ ಆಗಿ WWE ಅವರು ಈ ರೀತಿ ಮಾಡಿದಾರಲ್ಲ, ಏನೋ ಒಂದು ಇಂಟ್ರೆಸ್ಟಿಂಗ್ ಆಂಗಲ್ ಇರುತ್ತೆ ಅಂತ ಅನ್ಕೊಂಡೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಏನು ಅಂತಾನೆ ಹೇಳೋಣ ಗೈಸ್. ನಮ್ಮ ಕೋಡಿ ರೋಡ್ಸ್ ಅವರು ಸೂಟು ಬೂಟ್ ಅಲ್ಲೇ ಇದ್ದಾರೆ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೆಸ್ಲಿಂಗ್ ಗೇರ್ ಅಲ್ಲಿ ಇದ್ದಾರೆ. ಹಂಗೆ ಬ್ರೂಟಲ್ ಆಗಿ ಇವರಿಬ್ರು ಕೂಡ ಹೊಡೆದಾಡ್ತಾ ಇದ್ದಾರೆ, ಮ್ಯಾಚ್ ಆಡ್ತಾ ಇಲ್ಲ ಬದಲಿಗೆ ಹೊಡೆದಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೋಡಿ ಕಟ್ಟರ್ನು ಕೂಡ ಕನೆಕ್ಟ್ ಮಾಡಿರ್ತಾರೆ ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಟೈಮ್ ಕೀಪರ್ ಏರಿಯಾದೊಳಗಡೆ ತೊಳ್ತಾರೆ. ನಾನು ಅನ್ಕೊಂಡೆ ಇಲ್ಲೇನಾದ್ರೂ ನೋಡೋದಕ್ಕೆ ಸಿಗುತ್ತೆ ಅಂತ, ಬಟ್ ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ಇಂದ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಿದೆ ಅಂಡ್ ಡಿಸ್ಕ್ವಾಲಿಫಿಕೇಶನ್ ಇಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆಗಿದ್ದಾರೆ. ಡ್ರೂ ಮ್ಯಾಕೆಂಟೈರ್ ಅವರಿಗೆ ಇನ್ನೂ ಕೂಡ ಕೋಪ ಬರುತ್ತೆ, ಆ ಕಡೆ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಕೋಪ ಬರುತ್ತೆ. ಮ್ಯಾಚ್ ಮುಗಿದ ಮೇಲೂ ಕೂಡ ಇವರಿಬ್ರು ಕೂಡ ಕಿತ್ತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರ್ಕೊಂಡು ಕೋಡಿ ರೋಡ್ಸ್ ಅವರು ಟೇಬಲ್ ನ ಮುರ್ಸೋದಕ್ಕೂ ಕೂಡ ಹೋಗ್ತಾರೆ. ಬಟ್ ಅಫಿಷಿಯಲ್ಸ್ ಗಳು ಹಾಗೆ ರೆಫ್ರೀಸ್ ಗಳು ಬಂದು ಇವರಿಬ್ರನ್ನು ಕೂಡ ಇಟ್ಕೊಂಡು ದೂರ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ನೀನು
ನಾನು ಬಿಡೋದಿಲ್ಲ ಅಂತ ವಾರ್ನಿಂಗ್ ನ ಕೊಡ್ತಾ ಇರ್ತಾರೆ. ಅಂಡ್ ಹಿಂಗೆ ಒಂದು ಕೆಯೋಟಿಕ್ ವೇಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಏನೋ ಒಂದನ್ನ ಡಬ್ಲ್ಯೂ ಅವರು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇವತ್ತೇನಾದ್ರೂ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಸೋತಿದ್ರೆ ಇನ್ನೂ ಕೂಡ ಸೈಕ್ ಆಗಿರೋದು. ಓವರ್ ಆಲ್ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್ ಅಂತ ಅನ್ನಿಸ್ತು ನನಗಂತೂ ಇದು. ಅದಕ್ಕೋಸ್ಕರ ನಾನು ಇವತ್ತಿನ ಈ ಒಂದು ಸ್ಮ್ಯಾಕ್ ಡೌನಿಗೆ 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಸ್ಮ್ಯಾಕ್ ಡೌನ್ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.